ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗುಲಾಕ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಬರ್ಫಿ ಮಾಡ್ತಾಯಿದ್ದೀನಿ. ಅದು ಕ್ಯಾರೆಟ್ ಬರ್ಫಿ. ಇದು ಕ್ಯಾರೆಟಿಂದ ಮಾಡಿರೋ ಬರ್ಫಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬ ಒಳ್ಳೆಯದು. ಮಕ್ಕಳುಗಳು ಕ್ಯಾರೆಟ್ ಕೊಟ್ಟು ತಿನ್ನಬೇಕು. ಕಣ್ಣಿಗೆ ಎಲ್ಲಕ್ಕೂ ತುಂಬ ಒಳ್ಳೆಯದು ಕ್ಯಾರೆಟು. ಆದರೆ ಮಕ್ಕಳುಗಳು ಕ್ಯಾರೆಟ್ ತಿನ್ನಲ್ಲ. ನಾವೇನಾದರೂ ಪಲಾವ್ಗೆ ಏನಕ್ಕಾದ್ರೂ ಅಡುಗೆಗೆ ಬಳಸಿದರೆ ತೆಗೆದು ಸೈಡಲ್ಲಿ ಇಟ್ಬಿಡ್ತಾರೆ. ನೋಡಿ, ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಇಲ್ಲಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಹೇಳ್ತೀನಿ ಬನ್ನಿ. ನೋಡಿ, ಇಲ್ಲಿ ಒಂದು 1/4 kg ಕ್ಯಾರೆಟ್ ತಗೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ಏಲಕ್ಕಿ ಪುಡಿ ಮತ್ತು ತುಪ್ಪ, ಡ್ರೈ ಫ್ರೂಟ್ಸು, ಮತ್ತು ಇಲ್ಲಿ ತೆಂಗಿನಕಾಯಿ ರುಬ್ಬಿಟ್ಟು ಒಂದು ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಮತ್ತು ಇಲ್ಲಿ ಹಾಲಿನ ಪೌಡ್ರು. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತೀನಿ. ಪೇಸ್ಟ್ ರೀತಿ ಬೇಕು ಅಂದರೆ ಅದನ್ನ ತುರ್ಕೋಬೋದು. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟ್ ಸ್ವಲ್ಪ ಸಣ್ಣ ಇತ್ತು, ತುರಿಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನೋಡಿ ಅದನ್ನು ಕಟ್ ಮಾಡಿ ಇಟ್ಕೊಂಡು ರುಬ್ಕೊಂಡಿದ್ದೀನಿ. ಈ ಥರ ನೈಸಿಗೆ ರುಬ್ಕೊಳ್ಳೋಣ. ರುಬ್ಬಿದಾದಮೇಲೆ ನಾನೊಂದು ಪಾತ್ರೆಗಿಲ್ಲಿ ಎಲ್ಲ ರುಬ್ಬಿಟ್ಟು ಸೇರಿಸ್ಕೊತೀನಿ. ಕ್ಯಾರೆಟು ಕಣ್ಣಿನ ದೃಷ್ಟಿಯಿಂದ ಮಕ್ಳುಗಳಿಗೆಲ್ಲರಿಗೂ, ದೊಡ್ಡವ್ರಿಗಾಗಲಿ ಮಕ್ಳುಗಳಿಗಾಗಿ ಎಲ್ರಿಗೂ ಕೂಡ ತುಂಬ ಒಳ್ಳೆಯದು. ಆದರೆ ಕೆಲವ್ರು ಮಕ್ಳುಗಳು ತಿನ್ನಲ್ವಲ್ಲ. ನೋಡಿ, ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವೀಟು ಕೂಡ ಮಕ್ಳುಗಳು ಸ್ವೀಟು ಅಂದರೆ ಇಷ್ಟಪಟ್ಟೇ ಪಡ್ತಾರಲ್ವ. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಒಂದು ಸತಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ನಾನು ಎಲ್ಲ ರುಬ್ಬಿ ಒಂದು ಪಾತ್ರೆಗೆ ಹಾಕೊಂಡು ನೋಡಿ ಅದನ್ನು ಬಿಸಿಗಿಟ್ಕೊತಾ ಇದ್ದೀನಿ. ಈಗ ಪಾತ್ರೆ ಬಿಸಿಗಿಟ್ಕೊಂಡೆ ಸ್ಟವ್ ಮೇಲೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಒಂದು 2 ನಿಮಿಷ ಹಾಗೆ ಕೈ ಆಡಿಸ್ಬೇಕು. ಅದು ತಳ ಕಚ್ಚಿಬಿಡುತ್ತೆ. ಕೈ ಆಡಿಸ್ತಾ ಇರಬೇಕು. ನೋಡಿ, ಇಲ್ಲಿ ನಾನು ಇದು ಹಾಲು ತೆಂಗಿನಕಾಯಿನ ರುಬ್ಬಿ ಹಾಲು ತೊಗೊಂಡಿರೋದು. ಬೇಕು ಅಂದರೆ ನೀವು ಮಾಮೂಲಿ ಹಾಲು ಕೂಡ ಹಾಕ್ಕೋಬೋದು. ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೆಂಗಿನಕಾಯಿ ಹಾಲು ಬಳಸಿದ್ದೀನಿ. ನೋಡಿ, ಅದನ್ನು ಹಾಕಿ ಅದನ್ನು ಕುದೀತಾ ಇದೆ. ನೋಡಿ, ಅದರಲ್ಲೇ ಎಲ್ಲಾದರೂ ನೀಟಾಗಿ ಬೇಯ್ಕೋಬೇಕು. ಬೇಕು ಅಂದರೆ ಇನ್ನೊಂದು 2 ಸ್ಪೂನ್ ತುಪ್ಪ ಸೇರಿಸ್ಬೋದು. ನಾನೊಂದು 4 ಟೇಬಲ್ ಸ್ಪೂನಷ್ಟು ತುಪ್ಪ ಬಳಸಿದ್ದೀನಿ ಅಷ್ಟೇ, ಜಾಸ್ತಿ ಏನು ಬಳಸಿಲ್ಲ. ತುಪ್ಪದಲ್ಲಿ ಮತ್ತು ಹಾಲು ಅದರಲ್ಲೇ ಕೂಡ ಅದು ಬೇಯ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಒಂದು 3/4 ಭಾಗ ಬೆಂದಾದಮೇಲೆ ಬೆಲ್ಲ ಸೇರಿಸ್ತಾ ಇದ್ದೀನಿ. ಇದು ಬೆಲ್ಲ ಬೇಕಾದರೆ ಸುಗರು ಯಾವುದಾದ್ರೂ ಹಾಕ್ಕೋಬೋದು. ನಾನು ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಬೆಲ್ಲನೇ ಸೇರಿಸಿದ್ದೀನಿ. ನಿಮ್ಮ ಚಾಯ್ಸು. ಬೇಕು ಅಂದರೂ ಸುಗರು ಕೂಡ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬೆಲ್ಲ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಅಂದ್ಬಿಟ್ಟು. ನೋಡಿ, ಬೆಲ್ಲ ಎಲ್ಲ ಕರಗಿ ಎಲ್ಲ ಸ್ವಲ್ಪ ಬೆಂದಿದೆ. ಇನ್ನು ಪೂರ್ತಿ ಎಲ್ಲ ನೀಟಾಗಿ ಬೇಯ್ಕೊಳ್ತಿದ್ದು. ಈಗ ನಾನು ಕೊನೆಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತೀನಿ. ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ರೆಡಿ ಆದಮೇಲೆ ತಳ ಬಿಡ್ತಾ ಬರುತ್ತೆ. ಹಾಗೆ ನೋಡಿ, ಜಾಸ್ತಿ ಏನು ತುಪ್ಪ ಏನು ಜಾಸ್ತಿನೂ ಕೂಡ ಏನು ಬೇಕಾಗೋದಿಲ್ಲ. ನೋಡಿ, ನೀಟಾಗೆಲ್ಲ ಒಂದು 10 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಡ್ರೈ ಫ್ರೂಟ್ಸು ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನು ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಲಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಒಂದು ಸತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ, ನಾನಿಲ್ಲಿ ರೆಡಿ ಆಯಿತು. ಅದು ತಳ ಬಿಡ್ತಾ ಬರ್ತಲ್ವ, ರೆಡಿ ಆಯಿತು. ಒಂದು ಪ್ಲೇಟ್ಗೆ ನಾನು ಇಲ್ಲಿ ತುಪ್ಪ ಸವರಿ ಇಟ್ಟೆ. ನೋಡಿ, ಗೊತ್ತಾಗುತ್ತೆ ಅದು ಹೆಂಗೆ ತಳ ಬಿಡುತ್ತೆ. ಇಲ್ಲಿ ನಾನು ಕಡಿಮೆನೇ ಮಾಡ್ಕೊಂಡಿದ್ದು. ಒಂದು 1/4 kg ಇಷ್ಟು ಕ್ಯಾರೆಟ್ ಅಷ್ಟೇ ಮಾಡ್ಕೊಂಡಿದ್ದು. ಚಿಕ್ಕ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನಾನು ಮನೇಲಿ ಕ್ಯಾರೆಟ್ ಇದ್ದಾಗ ಅವಾಗವಾಗ ಮಾಡ್ತಾನೆ ಇರ್ತೀನಿ. ನನಗೆ ಇದು ಪರ್ಸ್ನಲಿ ತುಂಬ ಫೇವ್ರೇಟ್ ಅಂತಲೇ ಹೇಳಬೇಕು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಬರ್ಫಿ. ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ಏನು ಅನ್ನಿಸ್ತು ಈ ಸ್ವೀಟ್ ಬಗ್ಗೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ, ಈ ವಿಡಿಯೋ ಬಗ್ಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಮೇಲ್ಗಡೆ ನಿಮಗೆ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೋಬೋದು ಡೆಕೋರೇಷನ್ಗೆ. ನಾನಿಲ್ಲಿ ವಾಟರ್ ಮೆಲನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಅದು ನೀಟಾಗಿ ಸೆಟ್ ಮಾಡೋಣ. ಸೆಟ್ ಆಗಲಿ. ಅದು ಫುಲ್ಲು ತಣ್ಣಗಾಗಬೇಕು. ನಾನೊಂದು 2 ಅವರ್ ಇಟ್ಟಿದ್ದೆ. 1 ಅವರ್ ಇಟ್ಟರು ಸಾಕೋದು. ತುಂಬ ಫುಲ್ಲು ಬಿಸಿ ಇರುತ್ತಲ್ವ, ಎಲ್ಲ ತಣ್ಣಗಾದ್ಮೇಲೆ ಚೆನ್ನಾಗಿ ನಾವು ಹೆಂಗೆ ಕಟ್ ಮಾಡಿದ್ರು ಆ ಥರ ಕಟ್ಟಾಗುತ್ತೆ. ನೋಡಿ, ಇಲ್ಲಿ ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನೀಟಾಗಿ ಕಟ್ಟಾಗುತ್ತೆ. ನೋಡಿ, ರೆಡಿ ಆಯಿತು ಕ್ಯಾರೆಟ್ ಬರ್ಫಿ.
ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಾಗೆಯೇ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ರೆಸಿಪಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.